ಹೀಗೆ ರಸ್ತೆಯಲ್ಲೇ ಬರ್ಬರವಾಗಿ ಹತ್ಯೆಯಾಗಿ ಬಿದ್ದಿರೋ ವ್ಯಕ್ತಿ. ಶವದ ಬಳಿ ರಸ್ತೆಯಲ್ಲೇ ಟೈರ್ಗಳಿಗೆ ಬೆಂಕಿ ಹಾಕಿ ರಸ್ತೆ ತಡೆದು ಆಕ್ರೋಶ ಹೊರಹಾಕ್ತಾ ಇರೋ ಪ್ರತಿಭಟನಾಕಾರರು, ಮನವೊಲಿಸಲು ಯತ್ನಿಸ್ತಾ ಇರೋ ಪೊಲೀಸರು, ಮತ್ತೊಂದೆಡೆ ಸುಟ್ಟು ಕರಕಲಾಗಿರುವ ಕೊಲೆ ಆರೋಪಿಯ ಮನೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸೋಮಯಾಜಲಪಲ್ಲಿ ಗ್ರಾಮದಲ್ಲಿ. ಉದ್ರಿಕ್ತ ವಾತಾವರಣ ನಿರ್ಮಾಣ ಆಗಲು ಕಾರಣವಾಗಿದ್ದು ಅದೊಂದು ಕೊಲೆ. ಹೌದು, ಕೊಳಗುರ್ಕಿ ಗ್ರಾಮದ ಶ್ರೀಮೂರ್ತಿ ಎಂಬಾತ ಆಂಧ್ರದ ವ್ಯಕ್ತಿಯೊಬ್ಬರ ಬಳಿ ಹಣದ ಲೇವಾದೇವಿ ಮಾಡಿದ್ದ. ಈ ವೇಳೆ ಹಣ ಕೊಟ್ಟಿದ್ದ ಆಂಧ್ರದ ವ್ಯಕ್ತಿಗಳು ಶ್ರೀಮೂರ್ತಿ ಬಳಿ ಬಂದು ಹಣ ಕೇಳಿದ್ದಾರೆ. ಈ ವೇಳೆ ಶ್ರೀಮೂರ್ತಿ ಹಣ ಕೊಡದೆ ಹೋದಾಗ ಆಂಧ್ರದ ಆ ವ್ಯಕ್ತಿಗಳು ಗುಂತವಾರಪಲ್ಲಿ ಗ್ರಾಮದ 38 ವರ್ಷದ ಮಂಜುನಾಥ್ ಎಂಬುವರ ಬಳಿ ಬಂದಿದ್ದಾರೆ. ಆಗ ಮಂಜುನಾಥ್ ಅವರಿಬ್ಬರ ನಡುವೆ ಸಂಧಾನ ಮಾಡಿ ಹಣ ಕೊಡುವಂತೆ ಸ್ವಲ್ಪ ಜೋರು ಮಾತಿನಲ್ಲೇ ಹೇಳಿದ್ದ. ಇದರಿಂದ ಕೋಪಗೊಂಡ ಶ್ರೀಮೂರ್ತಿ ಸೋಮಯಾಜಲಹಳ್ಳಿಗೆ ಬಂದು ಮಂಜುನಾಥ್ಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ. ಸೋಮಯಾಜಲಹಳ್ಳಿ ಬಸ್ ನಿಲ್ದಾಣದ ಬಳಿ ಬರಲು ಹೇಳಿದ್ದಾನೆ. ಅಲ್ಲದೆ ನಿನ್ನನ್ನು ಮುಗಿಸೇ ಬಿಡ್ತೀನಿ ಅಂತ ಹೇಳಿದ್ದ. ಮಂಜುನಾಥ್ ತನ್ನ ಸ್ನೇಹಿತರೊಟ್ಟಿಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಈ ವೇಳೆ ಬೈಕ್ನಲ್ಲಿ ತನ್ನ ಸೋದರ ಶಿವಶಂಕರ್ ಜೊತೆಗೆ ಬಂದ ಶ್ರೀಮೂರ್ತಿ ಅವಾಚ್ಯವಾಗಿ ನಿಂದಿಸಿ ನಂತರ ಏಕಾಏಕಿ ಚಾಕು ತೆಗೆದು ಮಂಜುನಾಥ್ಗೆ ಇರಿಯಲು ಮುಂದಾಗಿದ್ದಾನೆ. 3 ಬಾರಿ ಮಂಜುನಾಥ್ ಚಾಕು ಇರಿತದಿಂದ ತಪ್ಪಿಸಿಕೊಂಡಿದ್ದ. ಆದರೆ ಮತ್ತೆ 2 ಬಾರಿ ಬಲವಾಗಿ ಮಂಜುನಾಥ್ ಎದೆಗೆ ಇರಿದ ಶ್ರೀಮೂರ್ತಿ ಅಲ್ಲಿಂದ ಆಂಧ್ರ ಕಡೆಗೆ ಪರಾರಿಯಾಗಿದ್ದಾನೆ. ಅಲ್ಲಿದ್ದವರು ಏನಾಗ್ತಾ ಇದೆ ಎಂದು ನೋಡುವಷ್ಟರಲ್ಲಿ ಮಂಜುನಾಥ್ ಶವವಾಗಿ ಹೋಗಿದ್ದ. ಸರ್ 3 ಗಂಟೆಯಲ್ಲಿ ಮನೆಯಿಂದ ಇದ್ದಾರೆ. 3 ಗಂಟೆಯಿಂದ ಫೋನ್ ಬಂದು ಹೋಗಿದ್ದೀನಿ ಸೋಮಯಾಜಲಹಳ್ಳಿಗೆ. ಶ್ರೀಮೂರ್ತಿ ಅಂತ ಅವ್ರ ಹೆಸರು ಹೇಳಿದ್ರು. ಅಲ್ಲೇ ಸೋಮಯಾಜಲಹಳ್ಳಿಯಲ್ಲಿ ಏನೋ ಮರಗಳ ಬಗ್ಗೆ ಮಾತಾಡಿಕೊಂಡು ಹಂಗೆ ಏನೋ ಮಾತಾಡ್ತಾ ಇದ್ರೆ ಹಂಗೆ ಕೊಲೆ ಮಾಡಿದ್ರು. ಎಷ್ಟೊತ್ತಿಗೆ? 8 ಗಂಟೆಗೆ ಸರ್. ಶ್ರೀಮೂರ್ತಿ ಅವರು ಏನಕ್ಕೆ? ಏನೋ ಮರಗಳ ವಿಚಾರದಲ್ಲಿ ಏನೋ ಮಂಜುನಾಥ್ ಏನು ಕೆಲಸ ಮಾಡ್ತಿದ್ರಮ್ಮ? ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತಿದ್ರು? ಕೂಲಿ ಕೆಲಸ. ಕೂಲಿ ಕೆಲಸ ಅಂದರೆ ಯಾವ ಥರ? ಏನು ಸಿಕ್ಕಿದ್ರೆ ಅವ್ರು ಫೋನ್ ಮಾಡಿದ್ರಂತೆ ಸರ್. ಅವರು ಇಲ್ಲೇ ಇದ್ದರು 3 ಗಂಟೆಯಲ್ಲೇ. ಮತ್ತೆ ಹೋಗಿದ್ದಾರೆ ಸಮಾಜನಲ್ಲಿಕ್ಕೆ. ಏನೋ ಮರದ ವ್ಯವಹಾರ ಇದ್ದಿದ್ದು. ಮತ್ತು ಇವ್ರು ಕರ್ಸ್ಕೊಂಡು ಮಧ್ಯದ ಮನುಷ್ಯ ಹುಡುಗ ಮಂಜುನಾಥ್ ಅವರು ಮತ್ತು ಅಲ್ಲಿ ಮಾತನಾಡ್ತಾ ಇದ್ದಾರೆ ಫೋನಲ್ಲೇ. ಇವರು ಅಲ್ಲಿ ಚಪ್ಪಲಿ ಅಂಗಡಿ ಎಲ್ಲ ಅಲ್ಲೇ ಐತೆ ಪಂಚಾಯತ್ ಪಕ್ಕದಲ್ಲಿ. ಮಾತಾಡ್ತಾ ಇದ್ದರೆ ಇವರಿಬ್ಬರು ಗಾಡಿಯಲ್ಲಿ ಹೋಗಿ ಅಲ್ಲೇ ಚಾಕಲ್ಲಿ ಮಾಡಿಬಿಟ್ಟು ಪರಾರಿ ಆಗಿಬಿಟ್ಟಿದ್ದಾರೆ. ಇನ್ನು ಕೊಲೆಗೆ ಯಾವುದೇ ಹಳೆ ದ್ವೇಷ ಕಾರಣ ಇಲ್ಲದೆ ಇದ್ರೂ ಮಂಜುನಾಥ್ ಕೊಲೆ ವಿಚಾರ ತಿಳಿತಾ ಇದ್ದಂತೆ ಕ್ಷಣ ಮಾತ್ರದಲ್ಲೇ ಅಲ್ಲಿ 1000ಕ್ಕೂ ಹೆಚ್ಚು ಜನ ಸೋಮಯಾಜಲಹಳ್ಳಿ ಬಸ್ ನಿಲ್ದಾಣದ ಬಳಿ ಜಮಾಯಿಸಿದ್ರು. ಕೊಲೆ ಆರೋಪಿ ಶ್ರೀಮೂರ್ತಿ ಮನೆಗೆ ಉದ್ರಿಕ್ತರ ಗುಂಪು ಪೆಟ್ರೋಲ್ ಸುರಿದು ಬೆಂಕಿ ಹಾಕಿದ್ದಾರೆ. ಬೆಂಕಿ ನಂದಿಸಲು ಹೋದ ಅಗ್ನಿಶಾಮಕ ದಳದ ವಾಹನವನ್ನ ತಡೆದು ನಿಲ್ಲಿಸಿ ಅಡಚಣೆ ಮಾಡಿದ್ದಾರೆ. ಇನ್ನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚುವಾಗ ಬೆಂಕಿ ಹಚ್ಚಲು ಹೋದ ಇಬ್ಬರಿಗೆ ಕಿಡಿ ಹೊತ್ಕೊಂಡಿದ್ದು ನಂದೀಶ್ ಹಾಗೂ ಯೋಗೀಶ್ ಎಂಬುವರಿಗೆ ತೀವ್ರ ಸುಟ್ಟ ಗಾಯಗಳಾಗಿದ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ರಾತ್ರಿ 8ರಿಂದ 11 ಗಂಟೆಯವರೆಗೂ ಸಂಬಂಧಿಕರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಮೊದಲು ಸ್ಥಳಕ್ಕೆ ಬಂದ ಶ್ರೀನಿವಾಸಪುರ ಪೊಲೀಸರು ಹಾಗೂ ಅಗ್ನಿಶಾಮಕ ವಾಹನವನ್ನು ಅಡ್ಡಗಟ್ಟಿ ಮೊದಲು ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಯಾರೋ ಅವರವರು ಪರ್ಸನಲ್ ಅದು ಮಾಡ್ಕೊಂಡಿದ್ದಾರೆ. ನಾವು ನ್ಯಾಯ 100% ನಿಮಗೆ ಕಾನೂನು ಪ್ರಕಾರ ಏನಿದೆ ನಾವು ನ್ಯಾಯ ಕೊಡ್ಸಂತ ಕೆಲಸ ನಾವು ಮಾಡ್ತೀವಿ. ಆಯ್ತಾ? 100% ನಾವು ಯಾರ ಪರ ಅಲ್ಲ. ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥವ್ರು, ಕಾನೂನಿನ ಪ್ರಕಾರ ನಾವು. ಆಯ್ತಾ? ಕಾನೂನಿನ ಪರ ನಾವಿದ್ದೀವಿ. ಪೊಲೀಸರು, ನೀವು ಪೊಲೀಸರಿಗೆ ಧಿಕ್ಕಾರ ಅಂತ ಕರಿತಾ ಇದ್ರಲ್ಲ, ಅದು ಇಲ್ಲ.
ಪೊಲೀಸರಿಗೆ ಧಿಕ್ಕಾರ ಅಂತ ಸೋಮಾಜಿಪಲ್ಲಿ ಅನ್ನೋ ಹಳ್ಳಿಯಲ್ಲಿ ಸುಮಾರು ರಾತ್ರಿ 8:30 ಹೊತ್ತಿಗೆ ಮರ್ಡರ್ ಆಗಿದೆ. ಈ ಮರ್ಡರಲ್ಲಿ ಡಿಸೀಸ್ಡ್ ಬಂದ್ಬಿಟ್ಟು ಮಂಜುನಾಥ್ ಅಂತ, ಅವನಿಗೆ ಮರ್ಡರ್ ಮಾಡಿರೋರು ಬಂದ್ಬಿಟ್ಟು ಇಬ್ಬರು, ಒಬ್ಬ ಶ್ರೀಮೂರ್ತಿ ಅಂತ ಮತ್ತು ಅವನ ಅಣ್ಣನಾದ ಶಂಕರ್ ಅಂತ. ಇವರಿಬ್ಬರು ಬಂದ್ಬಿಟ್ಟು ಇಲ್ಲಿ ಕೂರ್ಗಿಪಲ್ಲಿ ಅವರು. ಈ ನಮ್ಮ ಡಿಸೀಸ್ಡ್ ಅವರು ಬಂದ್ಬಿಟ್ಟು ಉದ್ವಾರಪಲ್ಲಿ ಅವ್ರದ್ದು. ಇದಕ್ಕೆ ಮುಖ್ಯ ರೀಸನ್ ಬಂದ್ಬಿಟ್ಟು ಹಣಕಾಸಿನ ವ್ಯವಹಾರ ಅಂತ ನಮಗೆ ಇನಿಷಿಯಲಿ ನಮಗೆ ತಿಳಿದು ಬಂದಿದೆ. ಒಂದು 3,000 ತೊಗೊಳೋ ವಿಚಾರದಲ್ಲಿ ಒಂದು ಮೀಡಿಯೇಷನ್ ಆಗಬೇಕಾದ್ರೆ ಈ ಒಂದು ಕೃತ್ಯ ನಡೆದಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇದೇ ನಿಟ್ಟಿನಲ್ಲಿ ಯಾವಾಗ ಒಂದು ಬಾಡಿನ ಅವರು ಮರ್ಡರ್ ಆಗಿತ್ತು, ಅದೇ ಸಮಯದಲ್ಲಿ ಮನೆಗೆ ಹೋಗಿ ಬೆಂಕಿಯನ್ನು ಕೂಡ ಅವರು ಹಚ್ಚಿದ್ದಾರೆ. ಅದರಲ್ಲಿ ಯಾರಿಗೂ ಏನು ನಷ್ಟಗಳು ಆಗಿಲ್ಲ, ಪ್ರಾಣ ನಷ್ಟ ಆಗಿಲ್ಲ. ಅಲ್ಲಿ ಯಾರಿಗೂ ಏನು ಆಲ್ ಆಫ್ ದಮ್ ಆರ್ ಔಟ್ ಆಫ್ ಡೇಂಜರ್, ಯಾರಿಗೂ ಏನು ಇರಲಿಲ್ಲ. ಈ ವಿಚಾರವಾಗಿ ನಾವು ಅಲ್ಲೂ ಒಂದು ಎಫ್ಐಆರ್ನ ಮಾಡ್ಕೊಂಡಿದ್ವಿ, ಮರ್ಡರ್ದು ಒಂದು ಎಫ್ಐಆರ್ನ ಮಾಡ್ಕೊಂಡು ಇವಾಗ ಈ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ನಾವು 3 ಟೀಮನ್ನು ಮಾಡಿ ಕಳಿಸ್ಕೊಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಇನ್ನು ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಪೊಲೀಸರು ಹಸ್ತಾಂತರ ಮಾಡಿದ್ದು, ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹ ರವಾನಿಸುವ ವೇಳೆ ಶ್ರೀನಿವಾಸಪುರ ಪಟ್ಟಣದ ಬಸ್ ನಿಲ್ದಾಣ ವೃತ್ತದಲ್ಲಿ ಮೃತದೇಹಕ್ಕೆ ವಾಲ್ಮೀಕಿ ಸಮಾಜದ ನಾಯಕರು ಹಾಗೂ ಗ್ರಾಮಸ್ಥರು ಅಂತಿಮ ನಮನ ಸಲ್ಲಿಸಿದರು. ಒಟ್ನಲ್ಲಿ ಹಣದ ವಿಚಾರಕ್ಕೆ ನಡೆದ ಗಲಾಟೆ, ಮಾತಿಗೆ ಮಾತು ಬೆಳೆದ ವಿಚಾರವಾಗಿ ರಾಜಿ ಸಂಧಾನ ಮಾಡಲು ಮಧ್ಯಸ್ಥಿಕೆ ವಹಿಸಿದ್ದ ಮಂಜುನಾಥ್ ನೋಡ್ತಾ ಇದ್ದಂತೆ ಸ್ನೇಹಿತರ ಎದುರೇ ಕೊಲೆಯಾಗಿ ಹೋಗಿದ್ದು, ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡ ಇಳಿ ವಯಸ್ಸಿನ ಪೋಷಕರು ಹಾಗೂ ಪತ್ನಿ ಮತ್ತು 2 ಮಕ್ಕಳಿಗೆ ದಿಕ್ಕೇ ತೋಚದಂತಹ ಪರಿಸ್ಥಿತಿ ಎದುರಾಗಿದೆ. ಇವರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿದ್ದಾರೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.